ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಕರವಾದ ರವೆ ಉಂಡೆ ಮಾಡ್ತಾಯಿದ್ದೀನಿ. ಬೇಕಾಗುವ ಪದಾರ್ಥಗಳು: ಚಿರೋಟಿ ರವೆ 4 ಕಪ್ ತೊಗೊಂಡಿದ್ದೀನಿ, 3 ಕಪ್ಪು ಸಕ್ಕರೆನ ಪುಡಿ ಮಾಡಿ ತೊಗೊಳ್ತಾ ಇದ್ದೀನಿ, ಅರ್ಧ ಕಪ್ಪು ಕ್ಯಾಶ್ಯೂ ನಟ್ಸು ಗೋಡಂಬಿ, ಅರ್ಧ ಕಪ್ಪು ದ್ರಾಕ್ಷಿ ಹುರಿದು ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೀನಿ. ಕೊಬ್ಬರಿನ ಕರಿದನ್ನು ತೆಗೆದು ಬಿಳಿ ಕೊಬ್ಬರಿನ ತುರಿದು ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ 2 ಚಮಚ, ತುಪ್ಪ 3 ಟೇಬಲ್ ಸ್ಪೂನು, ಮತ್ತು 1 ಕಪ್ಪಲ್ಲಿ ಅರ್ಧ ಕಪ್ಪು ನೀರು, ಅರ್ಧ ಕಪ್ಪು ಹಾಲು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದಿಷ್ಟು ರವೆ ಉಂಡೆಗೆ ಬೇಕಾಗುವ ಪದಾರ್ಥಗಳು. 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದಕ್ಕೇನು ಅಂತಂದರೆ, ಈ ಚಿರೋಟಿ ರವೆನ ಹಾಕ್ಬಿಟ್ಟು ಮತ್ತು ನಾನು ಹೇಳ್ದಂಗೆ ಇದನ್ನು ಕೊಬ್ಬರಿನ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಒಟ್ಟಿಗೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಹುರಿರಿ. ಇದು ತುಂಬ ಗಮ್ಮನ್ನೋವರೆಗೂ ನೀವು ಆ ಸುವಾಸನೆ ಪರಿಮಳ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಸಿಮ್ ಮಾಡಿಕೊಂಡು ಗ್ಯಾಸ್ನ ಈ ರೀತಿ ಗ್ಯಾಸ್ ಹಚ್ಚಿದ್ದೀನಿ, ಈ ಥರ ಹುರ್ಕೊಳ್ಳಿ. ಇನ್ನೊಂದು ಟಿಪ್ಸು ನಾನು ಇಲ್ಲೇನು ಕೊಡ್ತಾಯಿದ್ದೀನಿ ಅಂತಂದರೆ, ಬರೀ ರವೆ ಉಂಡೆ ಬರೀ ನಮಗೊಂದು 3-4 ದಿವ್ಸಕ್ಕೆ ಬೇಕು ಅಷ್ಟೇ ಅಂತ ಅಂದರೆ, ನಾನು ಕೊಬ್ಬರಿನ ತುರಿ ತೆಗೆದು ಬಿಳಿದು ಮಾಡಿಕೊಂಡು ಅದನ್ನು ಮಿಕ್ಸರಲ್ಲಿ ಪುಡಿ ಮಾಡ್ಕೊಂಡಿದ್ನಲ್ಲ, ನೀವು ಬಿಳಿ ಕಾಯಿ ತುರಿನೇ ಕೂಡ ಹಾಕ್ಬೋದು. ಆದರೆ ರವೆ ಉಂಡೆನ ಒಂದು 4-5 ದಿವಸದಲ್ಲಿ ತಿನ್ನೋ ಹಾಗಾದರೆ ಅಥವಾ ತಕ್ಷಣ ತಿನ್ನೋಂಗಾದರೆ ಹಂಗೆ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಕೊಬ್ಬರಿ ಹಾಕಿದಾಗ ನೀವು ಸುಮಾರು ದಿವಸ ಇಟ್ಕೋಬೋದು. ಸುವಾಸನೆ ಬರೋವರೆಗೂ ಇದನ್ನು ಹುರ್ಕೋಬೇಕು, ಅದು ಭಾಳ ಇಂಪಾರ್ಟೆಂಟ್. ಇಲ್ಲದೇ ಇದ್ದರೆ ಹಸಿರು ವಾಸನೆ ಬರುತ್ತೆ. ಹಾಗಾಗಿ ನೋಡಿ, ಈಗ ಇದೊಂದು 10 ನಿಮಿಷ ತೊಗೊಳುತ್ತೆ. ನಿಧಾನಕ್ಕೆ ತುಂಬ ಘಮ ಪರಿಮಳ ಬರೋವರೆಗೂ ಹುರ್ಕೊಳ್ಳಿ. ನೋಡಿ, ಈಗ ಈ ಥರ ಹುರಿದಿರೋದನ್ನು ಒಂದಕ್ಕೆ ಬಗ್ಗಿಸ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಮೊದಲೇ ತೋರಿಸಿರೋ ಅಂಥ ದ್ರಾಕ್ಷಿ ಅದು ತುಪ್ಪದಲ್ಲಿ ಹುರಿದಿಟ್ಟಿದ್ದೀನಿ, ಅದನ್ನು ಸ್ವಲ್ಪ ಹಾಗೆ ಇಟ್ಕೊಳ್ಳಿ. ಮತ್ತು ಕ್ಯಾಶ್ಯೂ ನಟ್ಸ್ನ ಫುಲ್ಲೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಹೇಳಿದ್ನಲ್ಲ, ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಮತ್ತು ಚಿರೋಟಿ ರವೆ ಹಾಕಿದ್ದೀನಲ್ಲ, ಅದು ತುಂಬ ಸುವಾಸನೆ ಬರೋ ಅಷ್ಟು ಟೈಮ್ವರೆಗೂ ನೀವು ಉರಿಬೇಕಾಗುತ್ತೆ. ಆವಾಗಲೇ ಅದು ಚೆನ್ನಾಗಿ ಗಮ್ ಅಂತ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಇದು ಕೈಯಲ್ಲೇ ಮಾಡಿ, ಈಗ ನೋಡಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಹಾಕೋಕ್ಕೆ, ಸಾಯಂಕಾಲ ಸ್ಕೂಲಿಂದ ತಂದು ಕೊಡೋದಕ್ಕೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡಿ ಇಟ್ಬಿಟ್ಟು 1-2 ಕಟ್ಟದ್ದು ತೋರಿಸ್ತೀನಿ. ಹೀಗೆ ಒಂದು ಕಡೆ ಪ್ರೆಸ್ ಮಾಡ್ತೀವಿ. ಈಗ ನಾನು ಮೊದಲೇ ತಿಳಿಸ್ದಂಗೆ 1 ಲೋಟ ಅರ್ಧ ಹಾಲು ಅರ್ಧ ನೀರು ಹಾಕಿ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಫುಲ್ ಹಾಲೇ ಹಾಕಬಾರ್ದು, ಸ್ವಲ್ಪ ನೀರಲ್ಲೇ ಮಾಡಬೇಕು, ಮತ್ತು ಬೆಳ್ಳಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರ ಮರಳಿದಾಗ ನೀವು ಇದನ್ನು ಈ ರೀತಿ ಹಾಕ್ಕೊಂಡು ರವೆ ಹುರಿದ ಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಬಿಡಬೇಕು. ಬಿಟ್ಟ ಮೇಲೆ ನೀವು ಆಮೇಲೆ ಸಕ್ಕರೆ ಹಾಕಬೇಕಾಗುತ್ತೆ. ನೋಡಿ, ಈಗ ಸ್ವಲ್ಪನೇ ಹಾಕಿ ಕಟ್ಟಿ, ಈಗ ಬಿಸಿ ಇದೆ, 1-2 ತೋರಿಸ್ತೀನಿ. ಹೀಗೆ ಅದು ಮರಳ್ತಾ ಇರಲಿ. ಅವಾಗ ನೀವು ಇದನ್ನು ಯಾಕೆ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ಅಂದರೆ, ನೀವು ಕಟ್ಟುವಾಗ 1-2 ಈ ಥರ ಸೇರಿಸ್ಕೊಂಡು ಕಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಸೇರಿಸ್ಕೊಂಡು ಕಟ್ಟಬೇಕಾಗುತ್ತೆ. ಮೇಲ್ಮೇಲೆ ಕಾಣುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ. ಇದು ಮಿಕ್ಸ್ ಮಾಡುವಾಗ ಏಲಕ್ಕಿ ಪುಡಿನೂ ಕೂಡ ಮಿಕ್ಸ್ ಮಾಡಿ ಹಾಕಿದ್ದೀನಿ.